ಆಗ್ಲೇ ನಿಮಗೆ ಹೊಸಕೋಟೆಯಲ್ಲಿ ಸಹೋದರರ ಮೇಲೆ ವಾಗ್ದಾಳಿ ಮಾಡಿದ್ದು ನಿಮ್ಗೆ ತೋರಿಸಿದೆ. ಇದೀಗ ಕುಂದಾನಗರಿಗೆ ಹೋಗೋಣ. ಸಹೋದರರ ಸವಾಲು ಹೇಗಿದೆ ಅನ್ನೋ ಸ್ಟೋರಿಯನ್ನು ತೋರಿಸ್ತಾ ಇದ್ದೀವಿ, ನೋಡ್ಬಿಡಿ. ಬೆಂಗಳೂರಿನಲ್ಲಿ ಸಿಎಂ ಭೇಟಿ ಮಾಡಿದ ರಮೇಶ್ ಜಾರಕಿಹೊಳಿ ಬೆಳಗಾವಿಗೆ ಆಗಮಿಸಿದ್ರು. 2 ಕ್ವಿಂಟಾಲ್ ಸೇಬಿನ ಹಾರ ಹಾಕಿ ಭರ್ಜರಿ ಸ್ವಾಗತ ಕೋರಲಾಯಿತು. ಬೆಂಗಳೂರಿನಿಂದ ಸಹೋದರ ಸತೀಶ್ ಜಾರಕಿಹೊಳಿ ಜೊತೆ ಒಂದೇ ವಿಮಾನದಲ್ಲಿ ಸಾಂಬ್ರಾಗೆ ಆಗಮಿಸಿದ ರಮೇಶ್ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ ನನ್ನ ತಮ್ಮನಲ್ಲ ಎಂದು ಬಿಟ್ರು. ಇವತ್ತಿಂದ ನನ್ನ ತಮ್ಮ ಅಲ್ಲವ, ನಿರುದಿ ಯೂಸ್ ಮಾಡೋ ತಮ್ಮ ಇದ್ದ 5ನೇ ತರ ಮುಗಿದಂಥ ತಮ್ಮ. ಈಗ ನಾವು ಅದ್ರ ಬಗ್ಗೆ ಇರೋದಿಲ್ಲ ನೋಡ್ರಿ. ಅಣ್ಣ ತಮ್ಮ ಸಂಬಂಧ ಅದು ನಾವು ದೇವ್ರಿಗೆ ಸಿಸ್ಟಮ್ ಅಂತ. ನಾವು ರಾಜಕಾರಣದಲ್ಲಿ ಇದ್ದಾಗ ಮಾತ್ರ ವಿರೋಧ ಸಂಬಂಧ ಬಂದಾಗ ವೈಯಕ್ತಿಕ ಮಂತ್ರಿ ವಿಚಾರ ಎಲ್ಲ ಒಂದೇ. ಆದರೆ ಇವತ್ತಿಂದ ಲಖನ್ ಜಾರಕಿಹೊಳಿ ಸಂಬಂಧ ಇಲ್ಲ. ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಲಖನ್ ಜಾರಕಿಹೊಳಿ, 2014ರಿಂದಲೇ ರಮೇಶ್ ನನ್ನ ಸಹೋದರ ಅಲ್ಲ ಎಂದು ಭಾವಿಸಿದ್ದೇನೆ. ಅಳಿಯಂದಿರ ಭ್ರಷ್ಟಾಚಾರಕ್ಕೆ ರಮೇಶ್ ಬೆನ್ನೆಲುಬು ಎಂದು ದೂರಿದ್ದಾರೆ. ಭ್ರಷ್ಟಾಚಾರ ಇದು ಮಾಡ್ತಾವ್ರು ಅಳಿಯಂದ ಮೇಲೆ ಅವೇನು ನಾವು ಸಹೋದರ ಅಲ್ಲ ತಂದುಬಿಟ್ಟು 14ರಿಂದ ನಾವು ಬಿಟ್ಟುಬಿಟ್ಟಿವ್ರು. ನಾವು ಸುಮ್ಮನೆ ಕಾಂಗ್ರೆಸ್ ಆಗಿದ್ದ ನಾವು ಇಷ್ಟ ಮೊದಲನೇ ಕಾಂಗ್ರೆಸ್ ಅವ್ರ ಜೊತೆ ನಾವು ಇರ್ತಿದ್ವಿ ಅಷ್ಟೇ. ಅವ್ರಿಗೆ ಅಳಿಯಂದರು ಬೆನ್ನಾಗಿ 30 ಚೂರಿ ಹಾಕೋತ ಬಂದಾರೆ. ಅಳಿಯಂದ್ರ ಸಲುವಾಗಿ ಅಂತಮ್ಮನ ಬಿಟ್ಟಾರ ಅವ್ರು. ಇನ್ನು ರಮೇಶ್ ಜಾರಕಿಹೊಳಿ ನನ್ನ ಶಿಷ್ಯನಲ್ಲ ಎಂದಿದ್ದ ಸಿದ್ದರಾಮಯ್ಯಗೂ ಟಾಂಗ್ ಕೊಟ್ಟಿರುವ ಬೆಳಗಾವಿ ಸಾಹುಕಾರ್ ಎಚ್ ವಿಶ್ವನಾಥ್ ನನ್ನ ಗುರು, ಸಿದ್ದರಾಮಯ್ಯನನ್ನ ಜೂನಿಯರ್ ಎನ್ನುವ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ರಮೇಶ್ ಹೋಗಪ್ಪ ಅಂದಿದ್ನ ಮಗುನ ರಮೇಶ ಸಣ್ಣ ಮಗು ಏನ್ರಿ, ಹಾಲು ಕುಡಿಯೋ ಮಗುನ. ನನಗೆ ಯಾವತ್ತು ಅವ ಶಿಷ್ಯನೂ ಅಲ್ಲ, ನಾನು ಅವನು ಗುರುನೂ ಅಲ್ಲ. ನಿಜ ಅದು ಅವ್ರಲ್ಲ ನಮ್ಮ ಪಾರ್ಟಿಯವರು. ನಾವು ಆ್ಯಕ್ಚುಲಿ ವಿಶ್ವನಾಥರ ಶಿಷ್ಯ. ಎಚ್ ವಿಶ್ವನಾಥನ ಮೊದಲು ಬತ್ತಿಗೆ ಇಟ್ಕೊಂಡು ಎಚ್ ವಿಶ್ವನಾಥನಿಗೆ ನಮಗೂ ಸಿದ್ದರಾಮಯ್ಯ ನಮ್ಮ ಪಾರ್ಟಿ ಮನುಷ್ಯ. ನಮ್ಮ ನಂತರ ಜೂನಿಯರ್ ಅವ. ನಾ ಸೀನಿಯರು ಕಾಂಗ್ರೆಸ್ಸಲ್ಲಿ. ಸೀನಿಯರ್ ಇರ್ಬೋದು, ಆದರೆ ನಮಗೆ ಕಾಂಗ್ರೆಸ್ ಜೂನಿಯರ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನನ್ನು ಗುರುವಲ್ಲ ಎಂದಿರುವ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ದು, 20 ವರ್ಷದ ರಾಜಕೀಯದಲ್ಲಿ ಸಾಕಷ್ಟು ಜನರಿದ್ದಾರೆ, 40 ಜನರ ಹೆಸರು ಹೇಳ್ತಾನೆ ಎಂದು ಕಿಂಡಲ್ ಮಾಡಿದ್ದಾರೆ. ಎಲ್ಲರಿಗೂ ವಯಸ್ಸು ಎಲ್ಲರಿಗೂ ಆಗ್ತದೆ. ವಯಸ್ಸಾದ ತಕ್ಷಣ ಸೀನಿಯರ್ ಆಗೋಲ್ಲ. ನಾವು ಮಾಡೋಂಥ ಕೆಲಸದಾಗ ನನಗೆ ಹೇಳ್ತಾನೆ ಎಲ್ಲ. ಮೊದಲು ಎಸ್ ಎಂ ಕೃಷ್ಣನ ಮಾಡ್ಕೊಳ್ತಿದ್ರು, KH ಪಾಟೀಲ್ ಮಾಡ್ಕೊಳ್ತಿದ್ರು. ಒಂದೇನೋ ಒಂದು 50 ಮಂದಿ ಲಿಸ್ಟ್ ಸಿಗ್ತಿದ್ದ. ಈಗ ಕೊನೆಗೆ ಬಂದು ಯಾರು ನಿಂತಾರೆ. ಒಬ್ಬರು ನನ್ನ ತಮ್ಮನಲ್ಲ ಎಂದ್ರೆ ಇನ್ನೊಬ್ಬರು 2014ರಿಂದಲೇ ಸಹೋದರ ಅಲ್ಲ ಎನ್ನುವ ಮೂಲಕ ರಣಕಣ ರಂಗೇರುವಂತೆ ಮಾಡಿದ್ದಾರೆ. ಈ ನಡುವೆ ಶಿಷ್ಯನಲ್ಲ ಎಂದಿದ್ದಕ್ಕೂ ಏಟು ತಿರುಗೇಟು ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯದ ಕೆಆರ್ಪೇಟೆ ಕ್ಷೇತ್ರ ಅನರ್ಹ ಶಾಸಕ ನಾರಾಯಣ್ ಗೌಡ್ರು ಅವರ ಮನೆ ದೇವರು ಹಾಸನದ ದಡಿ ಘಟ್ಟದ ಚಿಕ್ಕಮ್ಮ ದೊಡ್ಡಮ್ಮ ದೇವರ ಸನ್ನಿಧಾನದಲ್ಲಿ ಬಿ ಫಾರ್ಮ್ ಇಟ್ಟು ಪೂಜೆ ಮಾಡಿದ್ರು. ಹುಣಸೂರು ಕ್ಷೇತ್ರದ ಅನರ್ಹ ಶಾಸಕ ಮೈಸೂರಿನ ಚಾಮುಂಡಿ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು.